ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೇ ದಿನಗಳಲ್ಲಿ ಇನ್ನೇನು ಯುಗಾದಿ ಹಬ್ಬ, ನಮ್ಮೆಲ್ರಿಗೂ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಮಾಡ್ತಿರ್ತಾರೆ, ಈಗ ಆಲ್ರೆಡಿ ಈ ವರ್ಷ ನನಗೆ ಹೇಗಿರುತ್ತಪ್ಪ, ಈ ಒಂದು ಸಂವತ್ಸರ ಬದಲಾಗಿದ ತಕ್ಷಣ ಅಂತ, ಲಾಭ ಎಷ್ಟಿದೆಯೋ, ಆರೋಗ್ಯ ಹೇಗಿರುತ್ತೋ, ಕಳೆದ ವರ್ಷ ಏನೋ ಕಷ್ಟಪಟ್ಟೆ, ಈ ವರ್ಷ ಸುಖವಾಗಿರುತ್ತಾ, ಈ ರೀತಿಯೆಲ್ಲ ಆಲೋಚನೆ ಮಾಡ್ತಿರ್ತಾರೆ. ಇನ್ನು 12 ರಾಶಿಯವರೆಗೂ ಕೂಡ ಅವ್ರ ಫಲಗಳು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. 12 ರಾಶಿಗಳ ಒಂದು ಫಲಾನುಫಲಗಳು ಯಾವ ರೀತಿ ಇದೆ, ಏನಾದರೂ ಪರಿಹಾರ ರೂಪವಾಗಿ ಮಾಡಿಕೊಂಡ್ರೆ ಈ ವರ್ಷ ಒಳಿತನ್ನ ಕಾಣಬಹುದಾ ಗುರುಗಳವರು? ಇದ್ರ ಕುರಿತಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ನಮಗೆ ಮಾರ್ಚ್ 19ರಿಂದ ಶ್ರೀ ಪರಾಭವನಾಮ ಸಂವತ್ಸರ ಪ್ರಾರಂಭವಾಗಲಿದೆ. ಇನ್ನು ಯುಗಾದಿ ಬಗ್ಗೆ ಬಹಳಷ್ಟು ಖುಷಿ ಸಂತೋಷವನ್ನು ವ್ಯಕ್ತಪಡಿಸುವಂಥದ್ದಿದೆ. ನಿಮಗೆ ಬಹಳ ಮುಖ್ಯವಾಗಿರೋ ಘಟ್ಟವನ್ನು ತಿಳಿಸ್ತೇನೆ ಪ್ರೀತಿಯ ಬಂಧುಗಳೇ. ಈಗ ನೀವು ರಾಶಿಗಳದ್ದು ಕೇಳ್ತಾ ಇದ್ದೀರಿ. ಈ ವರ್ಷ ಅಂತ ತೆಗೆದುಕೊಂಡರೆ ಯುಗಾದಿ ಅಲ್ವಾ, ನಮಗೆ ಹೊಸ ವರ್ಷ ಅಲ್ವಾ, ನೂತನ ಸಂವತ್ಸರ. ಹಾಗಾಗಿ 12 ರಾಶಿಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ಕಣ್ಣಾಡಿಸೋದಾದರೆ ಏನೇನು ನಡೆಯಬಹುದು, ಯಾಕೆ ಈ ವರ್ಷ ನಾನು ರಾಶಿಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ಯಾವ ಗ್ರಹಗಳಲ್ಲೇ ಬದಲಾವಣೆ ಹೇಗೆ ಇರುತ್ತೋ, ಬಹುಶಃ ಒಂದು ತಿಂಗಳಿಗೆ ಒಂದೊಂದು ಗ್ರಹ, ವರ್ಷಕ್ಕೆ ಒಂದೊಂದು ಗ್ರಹ ಬದಲಾವಣೆ, ಇವೆಲ್ಲವೂ ನಿಮಗೆ ತಿಳ್ಕೊಂಡಿದ್ದೀರಿ. ಈ ವರ್ಷದ ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ರಾಜ ಬೃಹಸ್ಪತಿ ದೇವಗುರು, ಗುರು ರಾಜನಾಗ್ತಾನೆ ಈ ವರ್ಷ. ಅದಕ್ಕಾಗಿ ನಾನು ಭವಿಷ್ಯ ಹೇಳ್ತೇನೆ. ಮಂತ್ರಿ ಯಾರಾಗ್ತಾನೆ ಅಂತಂದರೆ, ನೋಡಿ, ರಾಜ ಇಲ್ಲಿ ಅಂದರೆ ಮುಖ್ಯಮಂತ್ರಿ ಗುರು ಆದರೆ ಇವನಿಗೆ ಏನಾದರೂ ಆಪೋಸಿಟ್ ಇರೋರು ಏನಾದರೂ ಮಂತ್ರದ ಕಥೆ ಏನೋ ಇಲ್ಲ, ಆಗಿಲ್ಲ. ಇವಾಗ ಮಂತ್ರಿ ಯಾರಾಗಿರ್ತಾರೆ, ಆ ರಾಜನಿಗೆ ಹತ್ತಿರ ಇರ್ತಕ್ಕಂಥನಾಗಿರಬೇಕು, ಆತನೇ ಮಿತ್ರನಾಗಿರಬೇಕು. ಕುಜ ಮಂಗಳ ಗ್ರಹ ಇಲ್ಲಿ ಮಂತ್ರಿಯಾಗಿದ್ದಾನೆ, ರಾಜ ಗುರು ಆಗಿದ್ದಾನೆ. ಅರ್ಘ್ಯಾಧಿಪತಿ, ಸೇನಾಧಿಪತಿ, ಮೇಘಾಧಿಪತಿ, ಈ 3 ಪೋಸ್ಟ್ಗಳನ್ನ ಒಬ್ಬಾತನೇ ಇಟ್ಕೊಂಡಿದ್ದಾನೆ. ಆತನೇ ನಿಮ್ಮ ಮನಸ್ಸಿನ ಕಾರಕ ಚಂದ್ರ. ಬಹಳಷ್ಟು ಲವಲವಿಕೆಯಿಂದ ಖುಷಿಯಿಂದ ಈ ವರ್ಷ ಈ ನವನಾಯಕರ ಪ್ಲೇಸಲ್ಲಿ ಶನಿಗೆ ಸ್ಥಾನವೇ ಕೊಡಲಿಲ್ಲ. ಉಪನಾಯಕರಲ್ಲಿ ಕೊಟ್ಟಿದ್ದಾರೆ, ಅದು ಬೇರೆ, ಅದನ್ನು ಮಾತಾಡೋಣ. ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು ಈ ವರ್ಷದ ರಾಶಿಗಳ ಭವಿಷ್ಯವನ್ನು ಇವರು ನಿಮ್ಮನ್ನು ಪೂರ್ಣವಾಗಿ ಎಲ್ಲಿಂದ ಹೇಗೆ ಬೇಕಾದರೂ, ಒಟ್ಟಾರೆಯಾಗಿ ನಮ್ಮ ಜಾತಕ ಬಹುಶಃ ಅನುಕೂಲವಿಲ್ಲ, ಅನಾನುಕೂಲವಿದೆ. ಅನುಕೂಲವಾಗಿ ಮಾರ್ಪಾಟು ಮಾಡ್ಕೊಳ್ಬೇಕಂದ್ರೆ ಈ ಚಾರ್ಟ್ ಬೇಕೇ ಬೇಕು. ಮತ್ತು ಆದಾಯ, ವ್ಯಯ, ರಾಜಕೋಪ, ರಾಜಪೂಜಾ ಇವೆಲ್ಲ ನಿಮ್ಗೆ ತಿಳಿಸ್ತಾ ಬರ್ತೇನೆ. ಆರೋಗ್ಯ ಎಷ್ಟು, ಅನಾರೋಗ್ಯ ಎಷ್ಟು ಎಲ್ಲ ತಿಳಿಸ್ತಾ ಬರ್ತೇನೆ ಪ್ರೀತಿಯ ಬಂಧುಗಳೇ. ಮೊದಲಿಗೆ ನಾವು ಮೇಷರಾಶಿನ ಸ್ವಲ್ಪ ನೋಡ್ತಾ ಬರೋಣ. ಮೇಷರಾಶಿ ಈ ಒಂದು ವರ್ಷದ ಅಂದರೆ 2026 ಮಾರ್ಚ್ 19 ಬೆಳಗ್ಗೆ ಸೂರ್ಯೋದಯಕ್ಕೆ ನಾವೇನಾದರೂ ಕುಂಡ್ಲಿಯನ್ನು ಹಾಕ್ಕೊಂಡ್ರೆ ಕುಂಭ ಲಗ್ನ ಸಿಗುತ್ತೆ, ಮೀನರಾಶಿ ಸಿಗುತ್ತೆ. ಹಾಗೆ ಆ ಮೇಷರಾಶಿಗೆ 2ನೇ ಮನೆ ಖಾಲಿ ಇದೆ, ಅಂದರೆ ವೃಷಭ ರಾಶಿಯಲ್ಲಿ ಯಾವ ಗ್ರಹಗಳು ಇಲ್ಲ. ಅದೇ 3ನೇ ಆಗಿರ್ತಕ್ಕಂಥ ಮೇಷದಿಂದ 3ನೇದು ಮಿಥುನ, ಅಲ್ಲಿ ಯಾರಿದ್ದಾರೆ? ಗುರು. ಈ ಒಂದು ವರ್ಷದ ರಾಜ ಆಗಿರುವ ಗುರು ಅಲ್ಲಿದ್ದಾನೆ. ಇದು ಬಹಳ ಮುಖ್ಯವಾಗಿರೋ ಲೆಕ್ಕ. ಮತ್ತು ಕರ್ಕಾಟಕ ಖಾಲಿ ಇದೆ. ಇನ್ನು ಸಿಂಹದಲ್ಲಿ 5ನೇ ಮನೆ, ಮೇಷಕ್ಕೆ ಸಿಂಹ 5ನೇ ಮನೆ ಆಗುತ್ತೆ, ಅಲ್ಲಿ ಯಾರಿದ್ದಾರೆ? ಕೇತು ಅಲ್ಲಮ್ಮ, ಹೌದು, ಕೇತು. ಹಾಗೇನೆ ಇನ್ನೆಲ್ಲೋ ಕೂಡ ಗ್ರಹಗಳಿಲ್ಲ. ನಿಧಾನಕ್ಕೆ ನೀವು ಚಾರ್ಟು ತೆಗೆದು ನೋಡೋದು ನಿಮಗೆ ಗೊತ್ತಾಗಲಿಕ್ಕಂಥದ್ದು. ನೆಕ್ಸ್ಟು ಕುಂಭದಲ್ಲಿ, ಅಂದರೆ ಕುಂಭ ಮೇಷರಾಗಿ ಎಷ್ಟನೇದಾಗುತ್ತೆ ಅಂತಂದರೆ 11ನೇ ಮನೆ ಆಗುತ್ತೆ. ಆ 11ನೇ ಮನೆಯಲ್ಲಿ ಯಾರ್ಯಾರಿದ್ದಾರೆ ಇದು ಬಹಳ ಮುಖ್ಯ ಆಗುವಂಥದ್ದು. ಮೇಷದಲ್ಲಿ ಯಾರೂ ಇಲ್ಲ ಅಂದರೆ ಮೇಷರಾಶಿಯವರ ಭವಿಷ್ಯ ಈ ವರ್ಷ ಹೇಗಿರುತ್ತೆ ಅನ್ಲಿಕ್ಕೆ ನಾನು ಸ್ವಲ್ಪ ಚಾರ್ಟ್ ನಿಮಗೆಲ್ರಿಗೂ ಅಪ್ಲೈ ಆಗುವಂಥದ್ದು. ಅದಕ್ಕಾಗಿ ಹೇಳ್ತೇನೆ, ಕುಂಭರಾಶಿಯಲ್ಲಿ ಯಾರಿದ್ದಾರಮ್ಮ? ರಾಹು, ಬುಧ, ಕುಜ. ರಾಹು, ಬುಧ, ಕುಜ. ನಾನು ಯಾವಾಗಲಾದರೂ ಒಂದು ಮಾತು ನಿಮಗೆ ಎಚ್ಚರಿಸಿ ಹೇಳ್ತಾ ಇರ್ತೀನಿ.
ಏಕಾದಶ ಸ್ಥಾನೇಶು ಶುಭ ಫಲ ಪ್ರಾಪ್ತ್ಯರ್ಥಂ ಅಂತ. 11ನೇ ಮನೆಯಲ್ಲಿ ಇರತಕ್ಕಂತಹ ಯಾವುದೇ ಗ್ರಹಗಳು ನಿಮಗೆ ಶುಭ ಫಲವನ್ನೇ ಕೊಡುತ್ತೆ. ಮತ್ತು ಈ ರಾಹು ಮತ್ತು ಕುಜ ಇದಾರಾ, ಇದು ಎಂತಹ ಅಂತಂದ್ರೆ ದುಸ್ಥಿತಿ. ಇದು ಈ ದುಸ್ಥಿತಿ ಇರೋ ಸಂದರ್ಭದಲ್ಲಿ ಮೇಷರಾಶಿಯವರೆಗೆ ಏನೇನೋ ಆಗಿಬಿಡಬೇಕು, ಏನೂ ಆಗಲ್ಲ. ಯಾರಾದರೂ ಭಯ ಪಡಿಸಿದ್ರೆ 11ನೇ ಮನೆಯಲ್ಲಿ, ಯಾಕೆ ಇದನ್ನು ಹೇಳ್ತೀನಿ, ಅದೇ ದಶಾನಲ್ಲಿ ಈ ಮಂಗಳ ಮುಗಿದು ರಾಹು ಬರುವಾಗ ನಿಮಗೆ ಹೇಳಿರ್ತಾರೆ ಸಂಧಿ ಶಾಂತಿ ಮಾಡ್ಕೊಳ್ಳೇಬೇಕು ಅಂತ. 11ನೇ ಮನೇಲಿದೆ, ಏನು ಮಾಡ್ಕೊಳ್ಬೇಕಾಗಿಲ್ಲ. ಒಂದು. ಎರಡನೆಯದು, ಈ ವರ್ಷದ ರಾಜ ಬಂದು ಗುರು ಇದ್ದಾನೆ, ನಿಮಗೆ ಬಹಳಷ್ಟು ಅದ್ಭುತವಾದ ಕೃಪೆಯನ್ನು ತೋರ್ತಾನೆ, ತುಂಬ ಚೆನ್ನಾಗಿದೆ, ಏನು ತೊಂದರೆ. ಆಮೇಲೆ ಆದಾಯ ಅಂತೂ ತುಂಬ ಚೆನ್ನಾಗಿದೆ, ಖರ್ಚು ಕಡಿಮೆ ಇದೆ. ಇದೆಲ್ಲ ನಿಮಗೆ ಚಾರ್ಟ್ ತಿಳಿಸ್ತಾ ಬರ್ತೇನೆ. ಮೇಷರಾಶಿಯವರೆಗೆ ಗುರುಬಲ ಇಲ್ಲ, ಆದರೆ ನೀವು ಭಯಪಡಬೇಕಾಗಿಲ್ಲ. ಗುರುವಿನ ಕೃಪೆ ಇದೆ, ಗುರುವಿನ ಆಶೀರ್ವಾದವಿದೆ, ಗುರುವಿನ ಫಲ ಇದೆ, ಗುರು ಬಲ ಇಲ್ಲ ಅಷ್ಟೇ. ಇದಕ್ಕೋದಕ್ಕೆ ವ್ಯತ್ಯಾಸ ಕೂಡ ತಿಳಿಸ್ತಾ ಬರ್ತೇನೆ ಏನೇನು ಅಂತ. ಆದರೆ ಈ ವರ್ಷದಲ್ಲಿ ನೀವು ಪಡೆದುಕೊಳ್ಳತಕ್ಕಂತಹದ್ರಲ್ಲಿ ಹೆಚ್ಚಿಗೆ ಸಂಭ್ರಮಗಳೇ ಇದೆ. ನೂತನವಾಗಿ ಏನಾದರೂ ಒಂದು ಮಾಡ್ತೀರಿ. ಮತ್ತೆ ಹಾಗೆ ಬರ್ತೀನಿ 12ರಲ್ಲಿ, ಅಂದರೆ ಮೇಷರಾಶಿಗೆ 12ನೇ ಮನೆ ಯಾವುದು, ಮೀನರಾಶಿ ಆಗುತ್ತೆ. ಆ ಮೀನರಾಶಿಯಲ್ಲಿ ಯಾರಿದ್ದಾರೆ, ಶನಿ ಇದ್ದಾನೆ, ಶುಕ್ರ ಇದ್ದಾನೆ, ಚಂದ್ರ ಇದ್ದಾನೆ, ಮತ್ತು ಸೂರ್ಯ ಇದ್ದಾನೆ. ಹೀಗೆ ಇಷ್ಟೂ ಜನ ವ್ಯಯಸ್ಥಾನದಲ್ಲಿ ಇದ್ದಾರೆ. ಎಚ್ಚರ, ನಿಮಗೆ ಖರ್ಚುಗಳು ಸ್ವಲ್ಪ ಹೆಚ್ಚಿಗಾಗುವಂಥದ್ದು. ಆಮೇಲೆ ಮೇಷರಾಶಿಲಿರ್ತಕ್ಕಂಥ ಕುಜನಿಗೂ ಇವರು ಯಾರಾದರೂ 12ನೇ ಮನೆ ಇರೋರು ಮಿತ್ರರೆಷ್ಟು ಶತ್ರುಗಳೆಷ್ಟು. ಈ ಕುಜನಿಗೆ ಉಚ್ಚ ಸ್ಥಾನದಲ್ಲಿ ಶುಕ್ರ ಬೇರೆ ಇದ್ದಾರೆ. ಸ್ವಲ್ಪ ಹೆಣ್ಣಿಂದ ಎಚ್ಚರ ಇರು ಮೇಷರಾಶಿಯವರಿಗೆ. ಸ್ವಲ್ಪ ಹೆಣ್ಣಿನ ವಿಚಾರದಲ್ಲಿ ಸುಮ್ಮನೆ ಯಾವುದ್ಯಾವುದೋ ಕೆದಕಕ್ಕೆ ಹೋಗಿ ತಲೆ ಮೇಲೆ ಹೇಳ್ಕೋಬೇಡ ಕಾಣಾಯ ಅಂತಕ್ಕಂಥದ್ದು ಒಂದು ಮೆಸೇಜನ್ನು ಕೊಡ್ತಾನೆ. ಯಾಕೆಂದರೆ ಡಾಮಿನೇಟಿಂಗ್ ಅವ್ರು ಇರ್ತಾರೆ. ಇವಾಗ ನೀನು ಸ್ವಲ್ಪ ಸ್ತಬ್ಧವಾಗಿರಬೇಕಾಗಿರತಕ್ಕಂಥದ್ದು. ಮಾತು ಬೆಳ್ಳಿ, ಮೌನ ಬಂಗಾರ ಹೆಚ್ಚಿಗೆ ಅಪ್ಲೈ ಆಗುವಂಥದ್ದು ಮೇಷರಾಶಿಯವರಿಗೆ. ಅದಕ್ಕಾಗಿ ಮೇಷರಾಶಿಯವರು ಈ ವರ್ಷದಲ್ಲಿ ಬಹುಶಃ ರಾಜಪೂಜನೀಯ ಸ್ವಭಾವಕ್ಕೆ ನೀವು ಅನುಗುಣವಾಗಿ ವರ್ತಿಸಬೇಕು ಅನ್ನೋದನ್ನು ಎಚ್ಚರಿಸಿ ಹೇಳುತ್ತೆ. ನೂತನವಾಗಿರತಕ್ಕಂಥ ಏನಾದರೂ ಒಂದು ಸೈಟು ತೆಗೆದುಕೊಳ್ತೀರಿ, ಸೈಟ್ ತೆಗೆದುಕೊಂಡಿದ್ದರೆ ಮನೆ ಕಟ್ಟೇ ತೀರ್ತೀರಿ, ಮನೆ ಕಟ್ಟಿದರೆ ಗೃಹ ಪ್ರವೇಶ ಮಾಡ್ತೀರಿ, ಗೃಹ ಪ್ರವೇಶ ಮಾಡಿದರೆ ವಿದೇಶ ಪ್ರಯಾಣ ಮಾಡ್ತೀರಿ, ವಿದೇಶ ಪ್ರಯಾಣ ಮಾಡುವುದರಲ್ಲಿ ಸುಖ ಸಂತೋಷವನ್ನು ನೆಮ್ಮದಿಯನ್ನು ಪಡೆದುಕೊಳ್ತೀರಿ. ಮೇಷರಾಶಿಯವರು ಕಟ್ಟಿಟ್ಟ ಬುದ್ಧಿ, ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಇಲ್ಲ. ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರದಲ್ಲೂ ಕೂಡ ಸ್ವಲ್ಪ ಅಡಚಣೆ ಉಂಟು, ಆದರೂ ಕೂಡ ಫಲವನ್ನು ಇಷ್ಟಾರ್ಥ ಸಿದ್ಧಿಯನ್ನು ಪಡ್ಕೊಂಡೇ ತೀರ್ತೀರಿ, ಅಭ್ಯಂತರವಿಲ್ಲ. ನೀವು ಮೇಷರಾಶಿಯವರು ಏನಾದರೂ ನನಗೆ ಸ್ವಲ್ಪ ಯಾಕೋ ತೊಡಕೋ ತೊಂದರೆ ಬರ್ತಾ ಇದೆ ಅಂತಂದರೆ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು, ಹೆಚ್ಚು ಗಣಪತಿಯನ್ನು ಆರಾಧನೆ ಮಾಡಬೇಕು. ನೀವು ಮಕ್ಕಳ ವಿಚಾರವಾಗಿಯೋ ಅಥವಾ ನಿಮ್ಮ ಒಂದು ವ್ಯಾಪಾರದ ವಿಚಾರವಾಗಿ ತುಂಬ ಟೆನ್ಷನ್ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಿರ್ತೀರಿ. ನನ್ನ ಜೊತೆ ನಮ್ಮ ಅಣ್ಣ ತಮ್ಮ ಅಕ್ಕ ತಮ್ಮ ಯಾರೂ ಮಾತಾಡ್ತಿಲ್ಲ ಅಂತಕ್ಕಂಥದ್ದು ಎಲ್ಲವೂ ಕೂಡ ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ನಿಮ್ಮನ್ನು ಹುಡ್ಕೊಂಡು ಬಂದಾದರೂ ಮಾತಾಡಿಸ್ತಾರೆ. ಈ ವರ್ಷ ಏನು ಕೂಡ ತೊಂದರೆ ತೆಗೆದುಕೊಳ್ಳತಕ್ಕಂತಹ ಪ್ರಯತ್ನವಿಲ್ಲ. ಆದರೆ ಇದೀಗ ನಿಮ್ಮ ಮುಂದೆ ಚಾರ್ಟ್ ಬರುತ್ತೆ, ಅದರ ಪ್ರಕಾರವಾಗಿ ನಿಧಾನಕ್ಕೆ ಓದ್ತಾ ಬನ್ನಿ. ಸ್ಕ್ರೀನ್ ಮೇಲೆ ಬರುತ್ತೆ, ನಾನು ತಿಳಿಸ್ತಾ ಬರ್ತೀನಿ. ಪ್ರೀತಿಯ ಮೇಷರಾಶಿಯ ಬಂಧುಗಳೇ, ಮೇಷರಾಶಿಯವರಿಗೆ ಆದಾಯ 11, ಖರ್ಚು 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಅಂದರೆ ಸುಖ 6, ದುಃಖ 3 ಅಂತ ನಿಮಗೇನು ಗೋಚರ ಆಗ್ತಾ ಇದೆಯೋ ಇಲ್ಲಿ ಈ ಚಾರ್ಟಲ್ಲೇ ಗೊತ್ತಾಗ್ಬಿಡುತ್ತೆ. ಅಂದರೆ ಹೆಚ್ಚಿಗೆ ನೀವು ಆದಾಯವನ್ನು ಮಾಡ್ತೀರಿ. ಯಾವುದರಲ್ಲಿ ಬೇಕಾದರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾರೋ ನಿಮ್ಮ ಹತ್ರ ಬಂದು ಯಾವುದೋ ಒಂದು ವಿಷಯವನ್ನು ಮುಟ್ಟಿಸ್ತಾರೆ, ಯಾವುದೋ ಒಂದು ಸುದ್ದಿ ಏನಂದರೆ ಲಾಭ ಬರತಕ್ಕಂತಹದ್ದು, ಒಂದು ಇಂಡಸ್ಟ್ರಿ ನಿಮಗೆ ಪರಿಚಯ ಮಾಡುವಂಥದ್ದು, ಅದರಲ್ಲಿ ನೀವು ಲಾಭವನ್ನು ತೆಗೆದುಕೊಳ್ಳಲಿಕ್ಕೆ ಯೋಗ್ಯರಾಗಿರ್ತೀರಿ. ಆದರೆ ಒಮ್ಮೆ ನಿಮ್ಮ ಆಲೋಚನೆಗೆ ಬಿಡುತ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟ, ನಿಮಗೆ ಚಂದ್ರ ಇದ್ದಾರಲ್ಲ ಈ ರಾಶಿನವರಿಗೆ ಬಹಳ ಅದ್ವಿತೀಯನಾಗಿರ್ತಕ್ಕಂಥ ಮಿತ್ರ. 3 ಅವನದ್ದೇ, ಮೇಘಾಧಿಪತಿ, ಸಸ್ಯಾಧಿಪತಿ, ರಸಾಧಿಪತಿ ಇವರೇ ಆಗಿರೋದ್ರಿಂದ ಅತ್ಯಂತ ಅದ್ಭುತವಾಗಿರ್ತ ಫಲಗಳನ್ನು ಈ ವರ್ಷ ಮೇಷರಾಶಿಯವರು ಪಡೆದುಕೊಂಡೇ ತೀರ್ತೀರಿ. ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ರಾಶಿ ಅಧಿಪತಿ ಯಾದರೂ ನೀವು ಗಣಪನನ್ನು ಕುರಿತು ಹೆಚ್ಚಿಗೆ ಆರಾಧನೆ ಮಾಡಿಕೊಳ್ತೀನಿ ಅಂತಂದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಈ ವರ್ಷದ ಪರಾಭವನ ಸಂವತ್ಸರದಲ್ಲಿ ತಾವು ಪಡ್ಕೊಳ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಮೇಷ ರಾಶಿಯವ್ರಿಗೆ ಯಾವ ರೀತಿ ಇದೆ, ಗುರು ಬಲ ಇಲ್ಲ ಅಂದ್ರೂ ಗುರುವಿನ ಕೃಪೆ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮಾತಿನ ಮೇಲೆ ನಿಗಾ ಇಡಬೇಕು. ಇನ್ನು ಅಡೆತಡೆಗಳಾಗ್ತಾ ಇದೆ ಅವ್ರ ಲೈಫಲ್ಲಿ ಅಂತಂದ್ರೆ ಪರಿಹಾರ ರೂಪವಾಗಿ ಗಣಪತಿ ಆರಾಧನೆ ಮಾಡುವಂಥದ್ದು ಬಹಳ ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.